ಲೈಕ್ ಇಟ್ ವೈರಿಂಗ್ ಮಾಸ್ಟ್ರೆ. ಹಾಂ ಇಂಥ ಪಾರ್ಟಿಯನ್ನು ನಾನು ಜೀವಮಾನದಲ್ಲೇ ಮರೆಯುವುದಿಲ್ಲ ಇಲ್ಲ. ನಾನು ಅಷ್ಟೇ ಗೌಡ್ರೆ, ಈ ದಿನ ನಾ ಕ್ಯಾಲೆಂಡರಲ್ಲಿ ಮಾರ್ಕ್ ಮಾಡಿರ್ತೀನಿ. ಇವ್ರ ಮಾತನ್ನ ನಂಬೇಡಿ ಗೌಡ್ರೆ, ಇಬ್ರು ಟೈಟ್ ಆಗೋರೆ. ಒತ್ತಾರೆ ಎದ್ದೆಟ್ಗಳೇ ನಿಮ್ಮನ್ನ ಯಾರು ಅಂತಾರೆ. ಅದ ಟೋಪಿ ನೀನು ಸಾನೇ ಗ್ರೇಟು ಕಡ. ದೇವ್ರು ನಿಂಗೆ ಮಾತಾಡಕ್ಕೆ ಬಾಯಿ ಕೊಟ್ಟಿಲ್ಲ ಅನ್ನೋದೊಂದು ಬಿಟ್ರೆ ಎಲ್ಲರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋ ಬುದ್ಧಿ ಕೊಟ್ಟುಬಿಟ್ಟಾನೆ. ಆದರೂ ನಿಮ್ಮಂತರ ದಡ್ಡರ ಜೊತೆ ಬದುಕ್ತಾವನೆಲ್ಲ. ಐ ಲೈಕ್ ಇಟ್. ನೋಡಿದಿರ ರಿಂಗ್ ಮಾಸ್ಟ್ರೆ, ನೀವು ಕೊಡಿಸಿದ ಎಣ್ಣೆಯನ್ನು ಕುಡಿದು ನಿಮ್ಮನ್ನೇ ದಡ್ಡ ಅಂತಿದ್ದಾನೆ. ಇದೆಲ್ಲ ನಿಮ್ಗೆ ಬೇಕಿತ್ತಾ? ತೊಂದ್ರಲ್ಲ ಕೂಡ ಎಣ್ಣೆ ಏಟ್ಲಿ ಏನೋ ಮಾತಾಡಿರ್ತಾನೆ. ಕುತ್ಮಲ್ಲಿಯವರು ಊದ್ಬತ್ತಿಯಿಂದ ಘಮಘಮ ಅನ್ನಿಸ್ತಿದ್ದ ಮನೆನ ಇದನ್ನೆಲ್ಲ ಇಟ್ಟು ಹೇಗೆ ಹಾಳು ಮಾಡಿದಾರ ನೋಡಿ. ಇದನ್ನ ಮನೆ ಅಂತ ಹೇಳೋದಕ್ಕೆ ಅಸಹ್ಯ ಆಗುತ್ತೆ. ಓ ಅಣ್ಣಪ್ಪನವ್ರೆ, ಹಟ್ಟಿಲಿ ಎಂಡ್ರಿಲ್ದಾಗಲೇ ಈ ಥರ ಎಲ್ಲ ಮಾಡ್ಕೊಂಡ್ಬಿಡ್ಬೇಕು. ಬನ್ನಿ ನೀವು ಒಂದು ಪೆಗ್ ಬಿಟ್ಕೊಂಡು ಆಟ ಶುರು ಮಾಡಿ. ನಾನು ಇಲ್ಲಿಗೆ ಆಟ ಆಡಕ್ ಬಂದಿಲ್ಲ. ಇನ್ನೆಂತ ಟಿಪ್ ಓದ್ಲಿಕ್ಕೆ ಬಂದರ? ಲೈ ರಾಕಿ, ನಿನಗ್ ಮಾನ ಮರ್ಯಾದೆ ಇಲ್ವೇನೋ? ಅಲ್ಲ, ಒಂದು ಸುಂದರವಾದ ಸಂಸಾರನ ಹೇಗೆ ಹಾಳು ಮಾಡ್ತಿದ್ಯಾ ನೋಡು. ಮಾತೆತ್ತರೆ ಪುಟಕ ಪುಟಕ ಅಂತ್ಯಾ. ಅಕ್ಕನ ಮನೇನ ಹೀಗೇನೋ ನೋಡ್ಕೊಳ್ಳೋದು? ಅಕ್ಕನ ಗಂಡನೇ ನಮ್ಮನ್ನೆಲ್ಲ ಕೂತ್ಕೊಂಡು ಹಾಳು ಮಾಡ್ತಿರ್ಬೇಕಾದ್ರೆ ಇನ್ನು ನಾವೆಲ್ಲ ಬಾವುಟ ಆಡಿಸ್ಲಿಕ್ಕೆ ಆಗ್ತದ? ಬಾವ, ಈ ಮನುಷ್ಯರು ಇಲ್ಲಿರುವ ಪರಿಸ್ಥಿತಿ ಉಂಟಾ? ಅದೇ ಕಲ್ಟಿವೇಟ್ರು ಸಮಾಧಿಯಿಂದ ಇರು. ಓ ಅಣ್ಣಪ್ಪನವ್ರೆ, ನಮ್ಮ ಮೈಕ ಶಾನೆ ಜೋಸ್ಲವ್ರೆ. ಸುಮ್ಮನೆ ಆಟಕ್ಕೆ ಕೈ ಜೋಡಿಸಿ ಯಾನೆಲ್ಲ ಮಾತಾಡಿ ಅವ್ರ ಪಿತ್ತನ್ನ ನತ್ತಿಗರಿಸ್ಬೇಡಿ. ಹೇಳುದ್ನಲ್ಲ, ನಾನು ಇಲ್ಲಿಗೆ ಆಟ ಆಡಕ್ ಬಂದಿಲ್ಲ. ನೀವೆಲ್ಲ ಏನ್ ಮಾಡ್ತಿದ್ರ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಜಾನಿಬಾಯ್, ನೋಡಿದ್ಮೇಲೆ ಆಡಿದ್ರೇನೆ ಫ್ರೆಂಡ್ಶಿಪ್ಗೆ ಬೆಲೆ. ಒಂದು ಕೈ ನೋಡಿ. ನನಗ್ ನಿಮ್ ಜೊತೆ ಆಡಕ್ ಇಷ್ಟ ಇಲ್ಲ. ಅಣ್ಣಪ್ಪನವ್ರೆ, ಇಷ್ಟ ಇಲ್ಲ ಅಂದ್ರೆ ಇಷ್ಟ ಅದಂತ ಅರ್ಥ. ಇಷ್ಟೊತ್ನಾಗ ಎಂಡ್ರ ದಂಡಲ್ಲಿ ಬೆಚ್ಚಗೆ ಮನಿ ಕಳೆದ್ ಬಿಟ್ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಏನ್ ಅರ್ಥ? ನಿಮಗೂ ಆಟ ಆಡಕ್ ಇಷ್ಟ ಅದಂತ ಅರ್ಥ. ಈ ಡೌನೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಆಟ ಆಡಿ. ಹೌದು ಜಾನಿ ಬಾಯಿ, ಆಡಿ ಅಲ್ವಾ? ನೀವು ಆಡಿದ್ರೆ ಆಟಕ್ಕೆ ಕೂಡ ಒಂದು ಕಳೆ ಇರ್ತದೆ. ಬನ್ನಿ ಆಡಿ. ಆಯ್ತು, ನೀವೆಲ್ಲ ಹಿಂಸೆ ಮಾಡ್ತಿದ್ರ ಅಂತ ಒಂದೇ ಒಂದು ಆಟ ಆಡ್ತೀನಿ. ಎರಡನೇ ಆಟಕ್ಕೆ ಬಲವಂತ ಮಾಡಬಾರ್ದು. ಅದೇ ಕಲ್ಟಿವೇಟ್ರು, ಈಗ ನೋಡು ಆಟಕ್ಕೊಂದು ಮಜಾ ಬರ್ತದೆ. ಗೌಡ್ರೆ, ನನ್ನ ಹತ್ರ ಇರೋದು 1,000 ರೂಪಾಯಿ. ಅದು ಮುಗಿದ್ಮೇಲೆ ನಾನು ಹೊರಟೋಗ್ತೀನಿ. ಅಣ್ಣಪ್ಪನವ್ರೆ, ತಲೆ ಯಾಕೆ ಕೆಡಿಸ್ಕೊಂಡ್ರಿ? ನಿಮಗೆ ಸಾಲ ಕೊಡಕ್ ನಾ ಇಲ್ವಾ? ಬೇಡ ರೀ, ನಿಮ್ ದುಡ್ಡು ಒಂದು ದೊಡ್ಡ ನಮಸ್ಕಾರ. ಸಲ ತಗೊಂಡೆ ಅನುಭವಿಸಿರೋ ಸಾಲ. ಯಾಕೆ ಗೌಡ್ರೆ ಸುಮ್ಮನೆ ಆಗ್ಬಿಟ್ರೆ? ದುಡ್ಡೆಲ್ಲ ಖಾಲಿ ಆದ್ಮೇಲೆ ಎಲ್ಲಿಂದ ಅಣ್ಣಪ್ಪನವ್ರೆ ಆಟ ಆಡೋದು? ಆಡಲ್ಲ ಅಂತಿದ್ದನ್ನು ಹಿಂಸೆ ಮಾಡಿ ಕೂರಿಸ್ಕೊಂಡ್ರೆ ನೀವೇ ತಾನೆ. ಇಷ್ಟಕ್ಕೆ ಸುಸ್ತಾಗ್ಬಿಟ್ರೆ ಹೆಂಗೆ? ಆಡಿ ಗೌಡ್ರೆ, ಆಡಿ. ಇಲ್ಲ ಅಂದ್ರೆ ಸೋತೆ ಅಂತ ಒಪ್ಕೊಳ್ಳಿ. ಅಣ್ಣಪ್ಪನವ್ರೆ, ಈ ಗೌಡ ಅಷ್ಟು ಸುಲಭವಾಗಿ ಸೋಲು ಒಪ್ಕೊಳ್ಳಲ್ಲ. ನಮ್ಮ ಮಟ್ಟಿಗೆ ಕರೆಸಿ ನಾನೇ ಪಾರ್ಟಿ ಕೊಟ್ಬಿಟ್ಟು ನಾನೇ ಸೋತ್ಬಿಟ್ಟನಾ? ನಂತವೀಗ ದುಡ್ಡು ಇಲ್ದೇ ಇರ್ಬೋದು, ಆದರೆ ನಾನು ಇಷ್ಟಪಡೋ ಪಟಾಪಟಿ ಚಡ್ಡಿ ಬನ್ನಿನ ಅಂಗಡಿ ಅದೇ, ಅದನ್ನೇ ಆಡ ಇಡ್ತೀನಿ. ನಿಂತವಿರೋ ದುಡ್ಡನ್ನೆಲ್ಲ ಹಾಕ್ಬಿಟ್ಟು ಓಡಕ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ,
ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?